ಹಾಯ್ ಹಲೋ ಫ್ರೆಂಡ್ಸ್, ಆಶಾ ಮಂಜು ಬ್ಲಾಗ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ನಾವಿವತ್ತು ಪಾಪ್ಕಾರ್ನ್ ಚಿಕನ್ ಮಾಡೋಣ ಅಂತೇಳಿ ಮನೆಯಲ್ಲೇ ಚಿಕನ್ ಎಲ್ಲ ನೀಟಾಗಿ ತೊಳೆದಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಈಗ ರೆಸಿಪಿ ಹೆಂಗೆ ಮಾಡೋದಂತೇಳಿ ತೋರಿಸ್ತೀನಿ. ಎಲ್ಲ ರೆಸಿಪಿ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ನನ್ನ ತಮ್ಮ ಟೇಸ್ಟ್ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ತಿಳಿಸ್ತಾನೆ. ವಿಡಿಯೋ ಪೂರ್ತಿ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್, ಆಲ್ ದ ಬೆಸ್ಟ್. ಚಿಕನ್ನ 2 ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೋಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಚಿಕನ್ನ ಬೋನ್ಲೆಸ್ ಚಿಕನ್ ಆದರೂ ಪರವಾಗಿಲ್ಲ, ಇಲ್ಲ ನಾರ್ಮಲ್ ಬೋನ್ ಇರೋದಾದರೂ ಪರವಾಗಿಲ್ಲ, ಬಟ್ ಈ ಥರ ಪೀಸು ಸಣ್ಣ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬೇಯುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಚಿಕನ್ನೆಲ್ಲ ಒಂದು ಬೌಲಲ್ಲಿ ಹಾಕೊಳ್ಳೋಣ. ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕೋಬೇಕು. ಈಗ ಇದಕ್ಕೇನೆ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಅರ್ಧ ಸ್ಪೂನ್ ಗರಂ ಮಸಾಲ. ಇದಕ್ಕೇನೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಈಗ ಇದಕ್ಕೇನೆ ಸೋಯಾ ಸಾಸ್ ಹಾಕೊಳ್ಳಿ. ಇದಕ್ಕೇನೆ ಸ್ವಲ್ಪ 1 ಸ್ಪೂನ್ ಆಗಷ್ಟು ವಿನೆಗರ್ ಹಾಕ್ಕೊಳ್ಳಿ. ಈಗ ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಅರ್ಧ kg ಆಗಷ್ಟು ಮಾಡ್ಕೊಂಡಿದ್ದೀವಿ. ನಾನೀಗ ಏನು ಕ್ವಾಂಟಿಟಿ ಹಾಕಿದ್ದೀನಿ, ನೀವು 1 kg ಮಾಡ್ಕೊಳ್ಳೋದಾದರೆ 1:2 ಅಂದರೆ 2 ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ಈ ಥರ ಫುಲ್ಲು ಎಲ್ಲನೂ ಮಿಕ್ಸ್ ಮಾಡಿಟ್ಕೊಂಡು ಇದನ್ನು ಒಂದು ½ ಅನ್ ಅವರು ಹಾಗೆ ಮುಚ್ಚಿ ಎತ್ತಿಟ್ಬಿಡಿ. ಈಗ ಫ್ರೆಂಡ್ಸ್, 1 ಕಪ್ಪಲ್ಲಿ ಮೈದಾ ಹಿಟ್ಟು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಈಗ ಇದಕ್ಕೇನೆ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಇದಕ್ಕೇನೆ 1 ಚಿಕ್ಕ ಸ್ಪೂನಲ್ಲಿ ಸಾಲ್ಟ್ ಹಾಕ್ಕೊಳ್ಳೋಣ. ಈಗ ಇದಕ್ಕೇನೆ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಯಾಕೆ ಅಂದರೆ ನಾವು ಮ್ಯಾರಿನೇಟ್ ಮಾಡೋದಕ್ಕೂ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಇದಕ್ಕೆ ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಈಗ ಇದೆಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೀಟರಲ್ಲಿ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬಾಣಲಿಗೆ ಅದು ಬೇಯಿಸ್ಕೊಳ್ಳೋ ಅಷ್ಟು ಕರ್ಕೊಳ್ಳೋ ಅಷ್ಟು ನಾವು ಎಣ್ಣೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಾವೇನು ಪೌಡರ್ ಎಲ್ಲ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ, ಕಾರ್ನ್ಫ್ಲೋರು ಅದೆಲ್ಲ, ಅದನ್ನು ಫಸ್ಟು 1 ಕೋಟ್ ಈ ಥರ ಮಾಡಿ ಚೆನ್ನಾಗಿ ಕೋಟ್ ಮಾಡಿಕೊಂಡು ನಂತರ ಮೊಟ್ಟೆಗೆ ಡಿಪ್ ಮಾಡ್ಕೊಳ್ಳೋಣ. ಮೊಟ್ಟೆಗೆ ಫುಲ್ಲು ಈ ಥರ ಡಿಪ್ ಮಾಡಿಕೊಂಡು ಮತ್ತೆ ಈಗ ಇದನ್ನೇ ತಗೊಂಡು ಇನ್ನೂ 1 ಕೋಟ್ ಹಸಿಟ್ಟಿಗೆ ಹಾಕ್ಕೊಂಡು ಮತ್ತೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದನ್ನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಮ್ಯಾರಿನೇಟ್ ಮಾಡಿಕೊಂಡು ಡೈರೆಕ್ಟಾಗೆ ಎಣ್ಣೆಗೆ ಹಾಕೋದಷ್ಟೇ. ನೋಡಿ, ಈಗ ಇನ್ನೊಂದು ಪೀಸು ಅದೇ ರೀತಿ ಮಾಡಿ ತೋರಿಸ್ತೀನಿ. ಫಸ್ಟ್ ಒಂದು ಸತಿ ಹಸಿಟ್ಟಿಗೆ ಡಿಪ್ ಮಾಡಿಕೊಂಡು ಮತ್ತೆ ಮೊಟ್ಟೆಯಲ್ಲಿ ಡಿಪ್ ಮಾಡಿಕೊಂಡು ಮತ್ತೆ ಹಸಿಟ್ಟಲ್ಲೇ ಡಿಪ್ ಮಾಡಿಕೊಂಡು ಡೈರೆಕ್ಟ್ ಫ್ರೆಂಡ್ಸ್, ಎಣ್ಣೆಗೆ ಈಗ ಎಣ್ಣೆ ಕಾಯಕ್ಕಿಟ್ಟಿದೆ, ಎಣ್ಣೆ ಕಾಯ್ದಿದೆ. ಈಗ
ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸ್ಮೆಲ್ ಅಂತೂ ಆಹಾ ಘಮ 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 ಅಂತ ಇದೆ. ಟೇಸ್ಟ್ ಹೆಂಗಿದೆ ಅಂತ ಹೇಳಿ ನೋಡಿ ಹೇಳ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಗಿದೆ. ಯಾವ ಥರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ. ಇದ್ರ ಜೊತೆಗೆ ಟೊಮೆಟೊ ಸಾಸ್ ಅಥವಾ ಮಯೋನಸ್ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಈಗ ನನ್ನ ತಮ್ಮ ತಿಂದು ಟೇಸ್ಟ್ ನೋಡ್ತಾನೆ. ನೀವು ಟೇಸ್ಟ್ ಮಾಡಿ ಫಾಲೋ ಮಾಡಿ. ವಾವ್, ಸೂಪರ್ ಇದೆ ಫ್ರೆಂಡ್ಸ್. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಸಕ್ಕತ್ತಾಗಿದೆ ಟೇಸ್ಟು. ಸೇಮ್ ಹೋಟೆಲಲ್ಲಿ ಹೆಂಗಿರುತ್ತೋ ಟೇಸ್ಟು ಅದೇ ರೀತಿ ಬಂದಿದೆ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ವಾವ್, ಸೂಪರ್ ಆಗೈತೆ ಟೇಸ್ಟ್. ಹೆಂಗಿದೆ ಟೇಸ್ಟು? ಸೂಪರ್. ಪಾಪ್ಕಾರ್ನ್ ಚಿಕನ್ ಸೂಪರು. ಫಸ್ಟ್ ಟೈಮು ಅದೇ ನಾನು ಕಬಾಬ್ ಅಂದ್ಕೊಂಡಿದ್ದೆ, ಅದು ಕಬಾಬ್ ಅಲ್ಲ, ಪಾಪ್ಕಾರ್ನು. ಸೂಪರ್ ಆಗೈತೆ, ಟೇಸ್ಟಿಯಾಗಿದೆ. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್.